ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತು ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಗಂಧದ ಕಡ್ಡಿನ ಸುಟ್ಟರೆ ಬಿದ್ರನ್ನ ಸುಟ್ಟ ಹಾಗೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ, ಗಂಧದ ಕಡ್ಡಿ ಹಾಗೆ ಧೂಪನ ಹೆಚ್ಚು ಬಳಸೋದಕ್ಕೆ ಹೋಗಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಹೌದು, ನಾವು ಕೆಲವೊಂದು ಸಲ ಗೊತ್ತಾಗಲ್ಲ, ಒಳ್ಳೆ ಫ್ರ್ಯಾಗ್ರೆನ್ಸ್ ಇರೋ ಗಂಧದ ಕಡ್ಡಿನ ತಂದು ಕೆಲವರು ವಿಶೇಷವಾದ ದಿನದಲ್ಲಿ, ಕೆಲವರು ಪ್ರತಿನಿತ್ಯ ಹಚ್ಚುತ್ತಾರೆ. ಮನೆಯೆಲ್ಲ ಒಂಥರ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ದೇವ್ರಿಗೂ ಕೂಡ ಹಚ್ಚಬೇಕು ಅನ್ನೋ ಕಾರಣಕ್ಕೆ. ಇನ್ನು ಕೆಲವರು ಧೂಪ ಕೂಡ ತಂದು ಹಚ್ಚುತ್ತಾರೆ. ಇವೆರಡೂ ಕೂಡ ನಮ್ಮ ದೇಹಕ್ಕೆ ಹಾನಿಕಾರ. ನಮಗೆ ತಿಳಿದು ಅದು ತುಂಬ ಲೇಟಾಗಿ ಎಫೆಕ್ಟ್ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಂದ್ಕೊಳ್ತೀವಿ ನಾವು, ಹೇಗೆ ಸಾಧ್ಯ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ಈ ಕ್ಯಾನ್ಸರ್ ಹೇಗೆ ಬರೋದಕ್ಕೆ ಸಾಧ್ಯ ಅಂತ. ಅಷ್ಟು ಕೆಮಿಕಲ್ಸ್ನ ಗಂಧದ ಕಡ್ಡಿ ಮತ್ತು ಧೂಪದಲ್ಲಿ ಮಿಕ್ಸ್ ಮಾಡಿರ್ತಾರೆ. ಸೊ ಇದನ್ನು ಯಾರು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋನ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬರು ಕಮೆಂಟ್ ಮೂಲಕ ಕೇಳಿದರು, ಅಕ್ಕ ಆ ತುಪ್ಪದ ಬತ್ತಿ ಮಾಡಿ ದೇವ್ರಿಗೆ ಆರತಿ ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ. ಹಾಗಾಗಿ ಈ ವಿಚಾರನ ಹೇಳ್ತಾ ಇದ್ದೀನಿ. ಹಾಗೆ ನಾವು ಬಿದ್ರನ್ನ ಯಾವ ಸಮಯದಲ್ಲಿ ಸುಡ್ತೀವಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಮತ್ತು ಗಂಧದ ಕಡ್ಡಿನ ಬಿದ್ರಲ್ಲಿ ಮಾಡಿರೋದ್ರಿಂದ ಮನೆಗೆ ಅಷ್ಟು ಒಳ್ಳೆಯದಲ್ಲ. ಪ್ರತಿನಿತ್ಯ ನಾವು ಬಿದ್ರ ಕಡ್ಡಿನ ಹಚ್ಚಿ ಸುಟ್ಟಾಗತ್ತೆ. ನನಗೂ ಗೊತ್ತಿರಲಿಲ್ಲ. ನನಗೆ ಯಾರು ನಮ್ಮ ಮನೆ ಪಕ್ಕದಲ್ಲಿರೋರೊಬ್ಬರು ಹೇಳಿದ್ರು. ನಾನು ಅಂದೆ, ಇಲ್ಲ ರಾಯರಿಗೆ ತುಂಬ ಇಷ್ಟ ಗಂಧದ ಕಡ್ಡಿ, ನಮ್ಮ ಮನೆಯವ್ರಿಗೆ ಅಲರ್ಜಿ ಇರೋದ್ರಿಂದ ನಾನು ಹೊರಗಡೆ ತಂದು ಇಡ್ತೀನಿ ಅಂತ ಸ್ಟಾರ್ಟಿಂಗ್ ಅವ್ರಿಗೆ ಹೇಳಿದೆ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ, ಹೌದಲ್ವಾ, ಬಿದ್ರಿಂದ ಮಾಡಿರೋಂಥದ್ದು ಗಂಧದ ಕಡ್ಡಿನ ಅದನ್ನು ಹಚ್ಚಬಾರ್ದು ಅಂತ. ಆಮೇಲೆ ನನಗೆ ಅರ್ಥ ಆಯಿತು. ಯಾರೂ ಕೂಡ ನೀವು ಗಂಧದ ಕಡ್ಡಿನ ಹಚ್ಚಕ್ಕೆ ಹೋಗ್ಬೇಡಿ. ಹಚ್ಚಿದ್ರೆ ಅದನ್ನು ನಾವು ಪ್ರತಿದಿನ ಮನೇಲಿ ಬಿದ್ರು ಸುಟ್ಟ ಹಾಗೆ ಆಗುತ್ತೆ. ಬಿದ್ರು ಸುಡಿಯೋ ಸಮಯ ಯಾವುದು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನೋಡಿ, ತುಂಬ ಸಿಂಪಲ್ಲಾಗಿ ಮನೇಲೇ ಹತ್ತಿಯಿಂದ ತುಪ್ಪದ ಬತ್ತಿ ಮಾಡಿಕೊಂಡು ದೇವರಿಗೆ ಆರತಿ ಮಾಡ್ಬೋದು. ಸ್ವಲ್ಪ ನಾನು ನಂದಿನಿ ತುಪ್ಪ ತೊಗೊಂಡೆ, ಒಂದು ಚೂರು ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಹೆವಿಯಾಗಿ ಬಿಸಿ ಮಾಡಿದ್ರೆ ತುಪ್ಪ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಬಿಸಿ ಮಾಡಿ ಅದು 1 ನಿಮಿಷ ಬಿಸಿ ಮಾಡಾದಮೇಲೆ ಸ್ವಲ್ಪ ತಣ್ಣ ಆಗಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣ ಆದ ತಕ್ಷಣ ನಾವು ಈ ಥರ ಬತ್ತಿನ ಪ್ಯಾಕೆಟಿಂದ ಓಪನ್ ಮಾಡಿ ತುಪ್ಪದೊಳಗಡೆ ಹಾಕಿ ಅಜ್ಜಿ ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ತೊಗೋಬೇಕು. ಹೇಗಿರಬೇಕು ತುಪ್ಪದ ಬತ್ತಿ ಅಂದರೆ ಲಿಕ್ವಿಡ್ ಆಗಿರಬೇಕು. ತುಂಬ ಗಟ್ಟಿ ಆದರೆ ನಮಗೆ ಇದೇ ತುಪ್ಪದ ಬತ್ತಿಯಿಂದ ನಾವು ದೀಪಕ್ಕೆ ಕೂಡ ಹಾಕ್ಬೋದು. ಈಗ ಗುರುವಾರ ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚುತ್ತೀನಿ ಅಂದರೆ ಇದೇ ಥರ ಮಾಡಿಕೊಂಡು ಈ ಬತ್ತಿನ ಹೊಸದಾಗಿ ಹಾಕಿರ್ತೀನಿ. ಪ್ರತಿದಿನ ಯೂಸ್ ಮಾಡಿರೋ ಬತ್ತಿನ ತೆಗೆದ್ಬಿಟ್ಟು ದೀಪಕ್ಕೆ ಅವಾಗ ತಾನೇ ಹೊಸದಾಗಿ ಹಾಕ್ಕೊಳ್ತೀನಿ. ನಾನು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಿರ್ತೀನಿ. ಈ ಥರ ಜ್ಯೂಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆರತಿ ಮಾಡೋದಕ್ಕಾಗಲಿ ದೀಪಕ್ಕೆ ಹಾಕೋದಕ್ಕಾಗಲಿ. ನಾವೇನಾದರೂ ತುಪ್ಪನ ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿ ಆಮೇಲೆ ಬತ್ತಿ ಹಾಕ್ಬಿಟ್ರೆ ಆಟೋಮೆಟಿಕಲಿ ಅದೊಂದು ಸ್ವಲ್ಪ ಮೇಣ, ಅದೇ ಇದು ಮುಂಬತ್ತಿ ಬರುತ್ತಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ನಾವು ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಆಮೇಲೆ ತುಪ್ಪದ ಬತ್ತಿನ ಹಾಕಿ ಇಟ್ಟರೆ 1 ವಾರ ಫುಲ್ ಯೂಸ್ ಮಾಡ್ಬೋದು. ನಮ್ಮ ಮನೆ ಜನದ ಆರೋಗ್ಯ, ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಎಷ್ಟೋ ವಿಚಾರಗಳಲ್ಲಿ ನಾವು ತಿಳಿದೆ ಯಾರೋ ಏನೋ ಹೇಳಿದ್ರು ಅದನ್ನೇ ನಾವು ಪಾಲಿಸ್ಕೊಂಡು ಬರ್ತಿರ್ತೀವಿ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದಾಗ ಹೌದು ಇದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಇನ್ನೂ ನೀವು ಇಲ್ಲ ಮನೇಲಿ ನಾವು ಧೂಪನೇ ಹಾಕಬೇಕು ಅಂದರೆ ನಿಮ್ಮ ಮನೇಲಿ ದೇವರಿಗೆ ಅಂತ ಹೂ ತಂದು ಮುಡಿಸಿರ್ತೀರಲ್ಲ, ಆ ಹೂನೆಲ್ಲ ಎತ್ತಿಟ್ಕೊಡಿ. ಸ್ವಲ್ಪ ಜಾಸ್ತಿ ಹೂ ಆದಮೇಲೆ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಂಜಲ, ಕರ್ಪೂರ ಎಲ್ಲ ಹಾಕಿ ನೀವೇ ಮನೇಲಿ ಧೂಪನ ರೆಡಿ ಮಾಡ್ಕೊಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅಂದ್ಕೊಳ್ತೀನಿ ರಾಯರಿಗೆ ತುಂಬ ನಾನು ಹೂಗಳನ್ನ ತಂದು ಹಾಕಿರ್ತೀನಿ ಗುರುವಾರ, ಮತ್ತು ಎವ್ರಿಡೇ ಹೂನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಅದನ್ನು ನದಿಗೆ ಬಿಡ್ತೀನಿ. ಅದ್ರ ಬದಲು ಮಾಡೋಣ ಅಂದ್ಕೊಳ್ತೀನಿ. ಬಟ್ ಯಾವತ್ತೂ ಇನ್ನೂ ಟ್ರೈ ಮಾಡಿಲ್ಲ. ಒಂದು ಸಲ ನಾನು ಮಾಡಿ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.